ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ನಾನಂತೂ ಖಂಡಿತ ಚೆನ್ನಾಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ರೆ ಅಂತ ನಾನು 100% ಭಾವಿಸ್ತೀನಿ. ಓಕೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉದ್ಯಮ್ ಸರ್ಟಿಫಿಕೇಟ್ ಇದೆಯಲ್ಲ, ಅದು ಯಾವ ಥರ ಡೌನ್ಲೋಡ್ ಮಾಡಬೇಕು, ಅಂದರೆ ನಿಮ್ಮದೇ ಆದಂಥ ಒಂದು ಮೊಬೈಲ್ನಲ್ಲಿ ಯಾವ ಥರ ನೀವು ಡೌನ್ಲೋಡ್ ಮಾಡ್ಕೋಬೋದು ಉದ್ಯಮ್ ಸರ್ಟಿಫಿಕೇಟ್ನ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆನಾ? ಸೊ ಯಾರೆಲ್ಲ ಫಸ್ಟ್ ಟೈಮ್ ಇರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಅವ್ರು ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನನ್ನ ಒಂದು ಮೊಬೈಲ್ನಲ್ಲಿ ನಾನೀಗ ಗೂಗಲ್ಗೆ ಹೋಗಿ ಉದ್ಯಮ್ ಪೋರ್ಟಲ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಮ ಒಂದು ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್ನ ನೀವೇನಾದ್ರು ಮರ್ತೋಗಿದ್ರೆ ಗೂಗಲ್ಗೆ ಹೋಗ್ಬಿಟ್ಟು ಫಾರ್ಗಾಟ್ ಉದ್ಯಮ್ ಅಂತ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ಬರ್ತಾ ಇದೆಯಲ್ಲ, ಆ ಟೈಪ್ ಫಾರ್ಗಾಟ್ ಉದ್ಯಮ್ ಅಂತ ಹೊಡೀರಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಬೇರೆ ಉದ್ಯಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಮೊಬೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ನೀವು ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಕೆಳಗಡೆ ಒಂದು OTP ಬರುತ್ತೆ. ಸೊ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ ವಿತಿನ್ ಒಂದು 5 to 10 ಸೆಕೆಂಡಲ್ಲೇ. ಸೊ ಅದನ್ನು ನೀವು ಇಲ್ಲಿ ನಾರ್ಮಲಾಗಿ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಕೆಳಗಡೆ ಆಪ್ಷನ್ ಇದೆ ನೋಡಿ, ವ್ಯಾಲಿಡೇಟ್ OTP ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಹೋಗುವಂಥ ಅವಕಾಶ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪೇಜಿಗೆ ಹೋದಾಗ ಏನಾಗುತ್ತೆ ಅಂದರೆ, ಈ ಥರ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಎಸ್, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಅಥವಾ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದಾದಮೇಲೆ ನೀವು ಸೀದಾ ಗೂಗಲ್ಗೆ ಹೋಗಿ ಅಲ್ಲಿ ಉದ್ಯಮ್ ರಿಜಿಸ್ಟ್ರೇಷನ್ ಟೈಪ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಡೆಸ್ಕ್ಟಾಪ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಉದ್ಯಮ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು ಕೆಳಗಡೆ 1, 2, 3ನೇ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಕೇಳುತ್ತೆ ನೋಡಿ, ಪ್ರಿಂಟ್ ಆ್ಯಂಡ್ ವೆರಿಫೈ ಉದ್ಯಮ್ ಲೈಸೆನ್ಸ್ ಅಂತ ಕೇಳುತ್ತೆ. ಸೊ ನೀವು ಪ್ರಿಂಟ್ ಆ್ಯಂಡ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಿಂಟ್ ಉದ್ಯಮ್ ಸರ್ಟಿಫಿಕೇಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಒಂದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಒಂದು ಉದ್ಯಮ್ ನಂಬರ್ ನೀವು ಕಾಪಿ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದು ನೀವು ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ? ಪೇಸ್ಟ್ ಮಾಡಿ. ಕೆಳಗಡೆ ಎಂಟರ್ ಮೊಬೈಲ್ ನಂಬರ್ ಇದೆ. ಸೊ ಅಲ್ಲಿ ನಿಮ್ಮ ಒಂದು ಮೊಬೈಲ್ನ ನೀವು ಟೈಪ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ನ ಟೈಪ್ ಮಾಡಾದ್ಮೇಲೆ ಕೇಳುತ್ತೆ ನಿಮಗೆ ಮೇಲ್ ಐಡಿಗೆ OTP ಬೇಕಾ ಅಥವಾ ಮೊಬೈಲ್ ನಂಬರ್ಗೆ OTP ಬೇಕಂತ. ಸೊ ಎಲ್ಲರೂ ಕೂಡ ಮೊಬೈಲಿಗೆ OTPನ ಇಸ್ಕೊಳ್ಳಿ, ಮೇಲ್ಗೆ ಇಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಅಲ್ಲೇ ನೋಟಿಫಿಕೇಶನ್ ಬರುತ್ತಲ್ವಾ. ಸೊ ಫಸ್ಟ್ ಒಂದು OTP ಆನ್ ಮೊಬೈಲ್ ಆ್ಯಸ್ ಫಿಲ್ಡ್ ಇನ್ ಅಪ್ಲಿಕೇಶನ್, ಅಂದರೆ ಅಪ್ಲಿಕೇಶನ್ ಯಾವ ಥರ ಮೊಬೈಲ್ ನಂಬರ್ ಆ ಥರ. ಸೊ ಜನ್ರೇಟ್ ಮಾಡಿ OTPನ. ಸೊ ಇಲ್ಲಿ OTP ಬರುತ್ತೆ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ, ಅಥವಾ ನೀವು ನಾರ್ಮಲಾಗಿ ಟೈಪ್ ಮಾಡಿ. ಕೆಳಗಡೆ ವ್ಯಾಲಿಡೇಟ್ OTP ಆ್ಯಂಡ್ ಲಾಗಿನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಉದ್ಯಮ್ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ಸೊ ಯಾರೆಲ್ಲ ನಿಮ್ಮ ಉದ್ಯಮ್ ಸರ್ಟಿಫಿಕೇಟ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಅವರು ನೀವು ಎಲ್ಲೂ ಹೋಗಿ ಸೈಬರ್ ಸೆಂಟ್ರಲ್ಲಿ ಇಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಯಾರಿಗೂ ದುಡ್ಡು ಕೊಡೋ ಅಂಥ ಅವಶ್ಯಕತೆ ಇಲ್ಲ. ಎಲ್ಲ ಕಂಪ್ಲೀಟಾಗಿ ಫ್ರೀ ಆಗಿದೆ. ಓಕೆನಾ? ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ಮನೆಯಲ್ಲೇ ಕೂತು ನೀವು ನಿಮ್ಮ ಉದ್ಯಮ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಆಮೇಲೆ ನೀವು ಹೋಗ್ಬಿಟ್ಟು ಸೈಬರ್ ಸೆಂಟ್ರಿಗೆ ಹೋಗಿ ಒಂದು 30 ರೂಪಾಯಿ ಕೊಟ್ಟರೆ ಅವ್ರು ಪ್ರಿಂಟ್ಔಟ್ ಕೊಡ್ತಾರೆ, ಒಂದು 3 ಪೇಜ್. ಓಕೆನಾ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ಇನ್ನೂ ಒಂದು ಅದ್ಭುತ ವಿಡಿಯೋ ಜೊತೆಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬೈ.